ಯಲ್ಲಾಪುರ ತಾಲೂಕಿನ ಕರಡೊಳ್ಳಿ ಗ್ರಾಮದಲ್ಲಿ ಶುಕ್ರವಾರ ವೃಕ್ಷಾರೋಪಣ ಕಾರ್ಯಕ್ರಮ ನಡೆಯಿತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಆರ್.ಡಿ. ಜನಾರ್ದನ್ ಮಾತನಾಡಿ, ಮಾನವನನ್ನ ಸೇರಿಸಿ ಎಲ್ಲಾ ಜೀವಿಗಳಿಗೂ ಯೋಗ್ಯ ವಾಸಸ್ಥಾನವೆಂದರೆ ಈ ಭೂಮಿ ಮಾತ್ರ. ಇರುವುದೊಂದೇ ಭೂಮಿ. ಅದನ್ನ ಜಗತ್ತಿನ ಮುಂದಿನ ಪೀಳಿಗೆಗೂ ಅನುಕೂಲವಾಗುವಂತೆ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪರಿಸರವನ್ನ ನಾವೆಲ್ಲರೂ ಸಂರಕ್ಷಿಸೋಣ ಎಂದರು. ಅರಣ್ಯ ಇಲಾಖೆಯ ಗುರು ಕಣ್ಣೂರು, ಪಿಡಿಒ ಅಣ್ಣಪ್ಪ ವಡ್ಡರ್, ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿನಿಯರು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಖ್ಯಾತ ಯಕ್ಷಗಾನ ಕಲಾವಿದ ವಿದ್ಯಾಧರ್ ರಾವ್ ಜಲವಳ್ಳಿಯವರ 50ನೇ ಹುಟ್ಟುಹಬ್ಬದ ಅಂಗವಾಗಿ ಸನ್ಮಾನ ಹಾಗೂ ಯಕ್ಷಗಾನ ಪ್ರದರ್ಶನವನ್ನ ಮುಂಬರುವ ನವೆಂಬರ್ 22ರಂದು ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ನಡೆಸಲು ಯೋಜಿಸಲಾಗಿದೆ ಎಂದು ಯಕ್ಷಗಾನ ಸಂಘಟಕ ರಾಜೇಶ್ ಭಂಡಾರಿ ತಿಳಿಸಿದರು. ಹೊನ್ನವರ ಪಟ್ಟಣದ ಸಾಗರ್ ರೆಸಿಡೆನ್ಸಿ ಸಭಾಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾಧರ್ ರಾವ್ ಜಲವಳ್ಳಿ ಅವರು ಬಹು ಬೇಡಿಕೆಯುಳ್ಳ ಯಕ್ಷಗಾನ ಕಲಾವಿದರು. ಇಡೀ ಜೀವನವನ್ನ ಯಕ್ಷಗಾನ ಕ್ಷೇತ್ರಕ್ಕೆ ಮೀಸಲಾಗಿಟ್ಟವರು. ಕಲಾವಿದನಾಗಿ ಸೇವೆ ಮಾತ್ರವಲ್ಲದೆ ಮೇಳವನ್ನು ಕಟ್ಟಿದ್ದಾರೆ. ಅವರನ್ನ ಸನ್ಮಾನಿಸಿ ಪ್ರೋತ್ಸಾಹಿಸಲು ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದರು. ಯಕ್ಷಗಾನ ಅಭಿಮಾನಿಗಳೆಲ್ಲರೂ ಸೇರಿ ಇದೇ ಬರುವ ನವೆಂಬರ್ 22 ಹೊನ್ನಾವರದ ಪ್ರಭಾತ್ ನಗರದಲ್ಲಿರುವ ಮೂಡಗಣಪತಿ ಸಭಾಭವನದಲ್ಲಿ ಅವರಿಗೊಂದು ಹುಟ್ಟೂರು ಸನ್ಮಾನ ಒಂದು ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದೇವೆ. ಅದರ ಪ್ರಯುಕ್ತ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಕ್ಕೆ ಮಾಧ್ಯಮ ಮಿತ್ರರ ಮೂಲಕ ನಾವು ಕೇಳಿಕೊಳ್ಳುವುದು ಏನಂತ ಹೇಳಿದ್ರೆ, ಯಾರೆಲ್ಲ ಯಕ್ಷಗಾನ ಪ್ರೇಮಿಗಳಿದ್ದಾರೋ, ಯಕ್ಷಗಾನ ಅಭಿಮಾನಿಗಳಿದ್ದಾರೋ, ಯಾರ ವಿದ್ಯಾಧರ ಅವರ ಅಭಿಮಾನಿಗಳಿದ್ದಾರೋ ಅವೆಲ್ಲ ತನು ಮನ ಮತ್ತು ಧನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಅಂತೇಳಿ ಪ್ರಥಮವಾಗಿ ವಿನಮ್ರವಾಗಿ ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ತದನಂತರದಲ್ಲಿ ವಿದ್ಯಾಧರ ರಾವ್ ಜಲವಳ್ಳಿಯವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಬಡಗುತಿಟ್ಟಿನ ಅತ್ಯಂತ ಶ್ರೇಷ್ಠ ಕಲಾವಿದರನ್ನು ಹೊಂದಿರುವಂತಹ ತಾಲೂಕು ಅದೇನಿದ್ರೆ ನಮ್ಮ ಹೊನ್ನಾವರ. ಅತ್ಯಂತ ದೊಡ್ಡ ದೊಡ್ಡ ಮನೆತನಗಳು, ಜಲವಳ್ಳಿ ಮನೆತನ ಅದರಲ್ಲಿ ಒಂದು ಪ್ರಮುಖವಾದದ್ದು. ಹೇಗೆ ಕೆರೆಮನೆ ಅದರ ನಂತರ ಹಸೆಗಾರ ಫ್ಯಾಮಿಲಿ. ಯಕ್ಷಗಾನ ಕಲಾವಿದ ಈಶ್ವರ್ ನಾಯ್ಕ್ ಮಂಕಿ ಮಾತನಾಡಿ, ವಿದ್ಯಾಧರ್ ಜಲವಳ್ಳಿ ಅವರ ತಂದೆ ದಿವಂಗತ ವೆಂಕಟೇಶ್ ರಾವ್ ಅವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ತಂದೆಯ ಮಾರ್ಗದಲ್ಲಿಯೇ ವಿದ್ಯಾಧರ್ ರಾವ್ ಸಮರ್ಥ ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ ಎಂದರು. ಬದುಕಿನಲ್ಲಿ ಹಲವಷ್ಟು ಏರುಪೇರುಗಳನ್ನು ಕಂಡವರು. ಬಹುಶಃ ಜಲವಳ್ಳಿ ವೆಂಕಟೇಶ್ ರಾವ್ ಅವರು ಮೇಲ್ ಮಾಡಿದ್ದಾರೆ ಗೊತ್ತಿಲ್ಲವಂತೆ. ಆದರೆ ಅಪ್ಪ ಮಾಡದ ಇದ್ದ ಸಾಧನೆಯನ್ನು ಮಗ ಮಾಡಲು ಹೊರಟರು. ಅದರ ಪರಿಣಾಮ ಕೈಯೆಲ್ಲ ಸುತ್ತುಕೊಂಡ್ರಂತೆ ಕಾಣುತ್ತದೆ. ಆದರೂ ಮನಸ್ಸು ಸುತ್ತುಕೊಂಡವರಲ್ಲ. ಮತ್ತಷ್ಟು ಬದುಕಿನಲ್ಲಿ ಏನನ್ನೋ ಸಾಧಿಸಬೇಕು ಎನ್ನುವ ಕುಡಿತ ಮಿಡಿತವನ್ನು ಹೊಂದಿ ಯಕ್ಷಗಾನದಲ್ಲಿ ಈ ಹೊತ್ತು ಪ್ರಸಕ್ತ ಅಗ್ರಮಾನ್ಯ ಕಲಾವಿದರಾಗಿ ಶ್ರೇಷ್ಠತೆಯನ್ನು ಪಡೆದವರು ಶ್ರೀಯುತ ಜಲವಳ್ಳಿ ವಿದ್ಯಾಧರ ರಾವ್ ಅವರು. ತಮ್ಮ ಬದುಕಿನ ಸಾರ್ಥಕ್ಯ 50 ವರ್ಷಗಳನ್ನು ದಾಟಿದವರಿದ್ದಾರೆ. ಅದರ ಸವಿನೆನಪಿಗಾಗಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಎನ್ನುವಂತಹ ಉದ್ದೇಶವನ್ನು ಅವರು ಹೊತ್ತಿದ್ದಾರೆ. ಮಾತ್ರ ಅಲ್ಲ, ಅವರ ಸ್ನೇಹಿತರಂತೆ ಯಾರ್ಯಾರಿದ್ದಾರೋ ಅವರೆಲ್ಲರ ಯಕ್ಷಗಾನ ಕಲಾವಿದ ಸುಬ್ರಹ್ಮಣ್ಯ ಹೆಗಡೆ ಯಲಗುಪ್ಪ ಮಾತನಾಡಿ, ಹೊನ್ನಾವರ ತಾಲೂಕು ಸಮರ್ಥ ಯಕ್ಷಗಾನ ಕಲಾವಿದರನ್ನ ನೀಡಿದೆ. ಅವರನ್ನ ಸನ್ಮಾನಿಸಿ ಗೌರವಿಸುವ ಕಾರ್ಯ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ನಡೆಯುತ್ತಿದೆ ಎಂದರು. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಪ್ರೋತ್ಸಾಹ ನಮ್ಮ ಉತ್ತರ ಕನ್ನಡ ಕಲಾವಿದರಿಗಿಲ್ಲ. ಅವರನ್ನು ಅಭಿನಂದಿಸುವಂತಹ, ಅವರನ್ನು ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮ ನಡೆಯುವುದಿಲ್ಲ ಅನ್ನುವ ಪರವು ಬಹುಶಃ ನಮ್ಮ ಕಲಾವಿದರ ವಲಯಕ್ಕೆ ಇರ್ತೇನೆ ಅಂತ ಅನಿಸುತ್ತದೆ ನಮಗೆ. ಆದರೆ ಅದನ್ನು ನಿವಾರಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಕಳೆದ ವರ್ಷ ನನ್ನ ಅಭಿನಂದನಾ ಕಾರ್ಯಕ್ರಮ ಅದ್ಧೂರಿಯಾಗಿ ಹೇಳಿದ್ದಾರೆ. ಇಲ್ಲಿಯವರೆಗೆ ಕೇಳಿದ್ರೆ ದಕ್ಷಿಣ ಕನ್ನಡದವರು ಸಹಿತವಾಗಿ ಬಹಳ ಅದ್ಧೂರಿಯಾದ ಕಾರ್ಯಕ್ರಮ ಎನ್ನುವುದು ನನ್ನ ಮೆಚ್ಚುಗೆ ಸೂಚಿಸಿದ್ದಾರೆ. ಹಾಗೆ ನಮ್ಮಲ್ಲಿ ಅನೇಕ ಪ್ರತಿಭೆಗಳಿದೆ. ಅದನ್ನು ಗುರುತಿಸುವಂತಹ, ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮ ಇತ್ತಲಾಗಿ ಹೆಚ್ಚೆಚ್ಚು ನಡೀತಾ ಇದೆ. ಅದು ಇನ್ನೂ ಹೆಚ್ಚಾಗಬೇಕು. ನಮ್ಮಲ್ಲಿರುವಂತಹ ಯಾವೆಲ್ಲ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದನಾಗಿ ರೂಪಿಸುವಲ್ಲಿ ನೀವೆಲ್ಲ ಕೈಜೋಡಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಕೇಳಿಕೊಡ್ತೇನೆ. ಜೊತೆಗೆ ಜಲವಳ್ಳಿ ವಿದ್ಯಾಧರ ರಾವ್ ನಮ್ಮ ಭಾಗದ ಶ್ರೇಷ್ಠ ಮತ್ತು ಹೆಮ್ಮೆಯ ಕಲಾವಿದ. ನಮ್ಮ ಯಕ್ಷಗಾನದ ಭಾಷೆಯಲ್ಲಿ ಹೇಳಿದ್ರೆ ಎರಡನೇ ವೇಷ ಅಂತ, ಅಂದರೆ ಯಾವ ವೇಷವನ್ನು ನಿಭಾಯಿಸುವಂತಹ ಸಮರ್ಥವಾಗಿ. ಉದ್ಯಮಿ ವೆಂಕಟರಮಣ ಹೆಗಡೆ ಕವಲಕ್ಕಿ ಮಾತನಾಡಿ, ವಿದ್ಯಾಧರ್ ರಾವ್ ಜಲವಳ್ಳಿ ಅವರ ಸನ್ಮಾನ ಸಮಾರಂಭಕ್ಕೆ ಅವರ ಅಭಿಮಾನಿಗಳು, ಹಿತೈಷಿಗಳು, ಯಕ್ಷಗಾನ ಕಲಾವಿದರು ಕೈ ಜೋಡಿಸಬೇಕು ಎಂದು ಕೋರಿದ್ರು. ಅತ್ಯಂತ
ಒಳ್ಳೆಯ ಯಕ್ಷಗಾನ ಕಲಾವಿದರು. ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಯಕ್ಷಗಾನ ಕಲಾವಿದರುಗಳಲ್ಲಿ ಯಾವುದೇ ರೀತಿಯ ಮಾತಿಲ್ಲ. ನಾನು ಸಹ ಅವರ ಯಕ್ಷಗಾನವನ್ನು ಭಾಳಷ್ಟು ಪ್ರವೇಶವನ್ನು ನೋಡಿದ್ದೇನೆ. ಅವರ ತಂದೆಯವ್ರದ್ದು ಏನೋ ಒಂದೆರಡು ನೋಡಿದ್ದೆ, ಅದನ್ನು ಭಾಳಷ್ಟು ನೋಡಿದ್ದೇನೆ. ಅತ್ಯುತ್ತಮವಾದ ಕಲಾವಿದರು, ಒಬ್ಬ ಪ್ರಶ್ನೆಯಿಲ್ಲ. ಅವರಿಗೆ ಈಗ 50 ವರ್ಷ ತುಂಬಿದ ಸಂದರ್ಭದಲ್ಲಿ ಅದನ್ನು ಒಂದು ಸಂಭ್ರಮಾಚರಣೆಯ ರೀತಿಯಲ್ಲಿ ಆಚರಿಸಬೇಕಾದ್ರೆ ವಿದ್ಯಾಧರ ಅವರ ಅಭಿಮಾನಿಗಳು ಇದನ್ನು ವಿಚಾರ ಮಾಡಿದ್ರು. ಅಭಿಮಾನ ಇರೋರು ನನಗೆ ಫೋನ್ ಮಾಡಿದ್ರು. ಆಮೇಲೆ ಸ್ವತಃ ವಿದ್ಯಾಧರ ಫೋನ್ ಮಾಡಿ ಈ ವಿಚಾರಗಳು ಬರ್ತಾ ಇದ್ದಾರೆ, ಭಾಳ ಸಂತೋಷ, ಮಾಡಲೇಬೇಕು ಅಂತೇಳಿ ನಾನು ಹೇಳಿದೆ. 50ರ ಸಂಭ್ರಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ನಾವೆಲ್ಲರೂ ಅವರ ಅಭಿಮಾನಿಗಳು, ಅವರ ಶಿಷ್ಯವರ್ಗ ಇದ್ದರೆ ಸೇರಿ ಕೈ ಜೋಡಿಸಿ ಅತ್ಯಂತ ಯಶಸ್ವಿಯಾಗಿ ನಡೆಸುವಂತೇಳಿ ನನ್ನ ಪ್ರಾರ್ಥನೆ. ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ಜಲವಳ್ಳಿ ವಿದ್ಯಾಧರ್ ರಾವ್ ಜನ ಮೆಚ್ಚಿದ ಯಕ್ಷಗಾನ ಕಲಾವಿದ ಎಂದರು. ಭಾಳ ಒಂದು 30 ವರ್ಷದಿಂದ ಒಡನಾಟ ಇದೆ. ನಾನು ಪುತ್ತೂರಿರುವಾಗ 8ನೇ ಕ್ಲಾಸ್ನಲ್ಲಿರುವಾಗ ವೆಂಕಟೇಶ್ ರಾವ್ ಅವರ ಮತ್ತು ಚಿಂತಾಣೆಯವರ ಯಕ್ಷಗಾನವನ್ನು 3 ಗಂಟೆ ದೇವಸ್ಥಾನದಲ್ಲಿ ನೋಡಿದ್ದೇನೆ. ಅದನ್ನು ಇವತ್ತು ನಾನು ಬರೀಲಿಲ್ಲ. ಭಸ್ಮಾಸುರ ಮೊಯ್ನೆ ಯಕ್ಷಗಾನ ಆಗಿತ್ತು. ಅವ್ರ ತಂದೆಯೂ ಅಷ್ಟೇ ಪಾತ್ರ ಚೆನ್ನಾಗಿ ಮಾಡ್ತಿದ್ರು. ಮತ್ತು ಅದೇ ರೀತಿ ವಿದ್ಯಾರ್ಥಿಗಳು ತಾವೆಲ್ಲ ಈಗ ಪ್ರತಿನಿಧಿಸಿದ್ದವರು ಅವರನ್ನು ಮೀರಿ ಪಾತ್ರ ಮಾಡ್ತಂತ ನಾವೆಲ್ಲ ಕೇಳಿದ್ದೇವೆ ಮತ್ತು ನೋಡಿದ್ದೇವೆ. ಅವರು 50ನೇ ವರ್ಷ ಆಚರಿಸ್ಕೊಳ್ತಿದ್ದಾರೆ. ಹಾಗಾಗಿ ಈ ಸಂಭ್ರಮಾಚರಣೆ 50ನೇ ವರ್ಷ ಸಂಭ್ರಮಾಚರಣೆ ನಾವೆಲ್ಲರೂ ಸೇರಿ ಯಶಸ್ವಿ ಮಾಡಬೇಕು ಅಂತ ನಮ್ಮಲ್ಲಿ ಕಳಕಳಿ ಬೇಡಿಕೊಳ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಚಂದನ್ ಪ್ರಭು, ಶ್ರೀಕಾಂತ್ ಮೊಗೇರ್, ಪರಮೇಶ್ವರ್ ಭಂಡಾರಿ, ನಾಗರಾಜ್ ಭಂಡಾರಿ, ಅರುಣ್ ಮಡಿವಾಳ್, ಶಿವರಾಮ್ ಮಡಿವಾಳ್, ಪ್ರದೀಪ್ ಹುಡುಗೋಡ, ಸತ್ಯನಾರಾಯಣ್ ಮಡಿವಾಳ್ ಮತ್ತಿತರರು ಉಪಸ್ಥಿತರಿದ್ದರು. ಯಕ್ಷಗಾನ ಅಕಾಡೆಮಿಯ ಸದಸ್ಯ ಯಕ್ಷಗಾನ ಕಲಾವಿದ ವಿದ್ಯಾಧರ್ ಜಲವಳ್ಳಿ ಸ್ವಾಗತಿಸಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ
30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.